ಸಿದ್ಧಾಂತಗಳಿಗೆ ಬದ್ಧಾಗಿರುವಂಥವ್ರು. ಆ ಒಂದು ವಿಚಾರದಲ್ಲಿ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಇವನಾರವನೆಂದಿರಿಸಂದ್ರಿಯ ಇವ ನಮ್ಮವ ಎಂದೆನಿಸಯ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಕೇವಲ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಲ್ಲದೆ ಇನ್ನೂ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ಉಚಿತ ಬೇಸಿಗೆ ಶಿಬಿರದ ಇದು ಸಿಗಲಿ ಅಂಥೇಳಿ ಒಂದು ಅನುಕೂಲ ಆಗಲಿ, ವಿದ್ಯಾಭ್ಯಾಸ ನಮ್ಮ ಮಾನ್ವಿ ತಾಲೂಕು ಒಂದು ಉನ್ನತ ಶ್ರೇಣಿಗೆ ಹೋಗುವ ನಿಟ್ಟಿನಲ್ಲಿ ನಮ್ಮದು ಒಂದು ಕೈ ಜೋಡಿಸೋಣ ಅಂತ ಒಂದು ಇದರಲ್ಲಿ ನಾವು ಈ ಬಾರಿ ಪ್ರಸಕ್ತ ಸಾಲಿನ 9ನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು 100 ಜನ ಕನ್ನಡ ಮಾಧ್ಯಮದಿಂದ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು 100 ಜನ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಗತಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಗೆಯ ಉಚಿತ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ನಮಗೆ ಈಗಾಗಲೇ ನಮ್ಮ ಸಮಾಜದ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ನಮ್ಮ ಸಿದ್ದಿಂಗಪ್ಪ ಅವರು ಮತ್ತು APCMSನ ಅಧ್ಯಕ್ಷರಿರ್ತಕ್ಕಂಥ ತಿಮ್ಮಾರೆಡ್ಡಿಯವರು ಮತ್ತು ನಮ್ಮ ಸಮಾಜದ ತಾಲೂಕಾ ವಿವಿಧ ಸಮಾಜದ ಅಲಿಯರ್ ಪಾಟೀಲ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಗದೀಶ್ ಭಕ್ತರವರು ಮತ್ತು ನಮ್ಮ ತಾಲೂಕಾ ವಿಷಯ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶಿವಸ್ವಾಮಿಯವರು ಮತ್ತು ನಮ್ಮ ಅಖಿಲ ಭಾರತ ವಿಷಯ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಈ ಬಾರಿ ಕೂಡ ನಾವು ಇದನ್ನು ಮಾಡೋಣ ಅಂತೇಳಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ಬರ್ತಕ್ಕಂಥ ಏಪ್ರಿಲ್ ತಿಂಗಳ 5ನೇ ತಾರೀಕಿನಲ್ಲಿ ಪ್ರಾರಂಭ ಆಗುತ್ತದೆ. ಇದು ನಮ್ಮ ಸಮೀಪದಲ್ಲಿರ್ತಕ್ಕಂಥ ಇನ್ನೂ ಯಾವುದೇ ಸ್ಥಳ ಇನ್ನೂ ನಿಗದಿಪಡಿಸಿಲ್ಲ. ಈ ಸ್ಥಳ ನಿಗದಿ ಆದ ನಂತರ ಮತ್ತೊಮ್ಮೆ ಎಲ್ಲರಿಗೆ ಮಾಹಿತಿಯನ್ನು ನೀಡ್ತೀವಿ. ನಾಳೆ ಈ 5ನೇ ತಾರೀಕಿನಿಂದಲೇ ನಾವು ಅರ್ಜಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಅರ್ಜಿಗಳು ಮೊದಲು ಬಂದವರಿಗೆ ಮೊದಲಾಗ್ತದೆ, ಯಾಕಂದರೆ ಸ್ಥಳಾವಕಾಶದ ಭಾಳ ಕಡಿಮೆ ಇರೋದ್ರಿಂದ 2 ತಿಂಗಳ ಬೇಸಿಗೆ ಶಿಬಿರ ಇರೋದ್ರಿಂದ ವಿದ್ಯಾರ್ಥಿಗಳು ಪ್ರಥಮವಾಗಿ ಯಾರು ಬಂದಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಅದಕ್ಕೆ ಈ ತಾಲೂಕಿನಾಗಿರ್ತಕ್ಕಂಥ ಎಲ್ಲರೂ ಆದಷ್ಟು ಬೇಗನೆ ನೀವು 5ನೇ ತಾರೀಕಿಂದಲೇ ನಮ್ಮ ಅರ್ಜಿಗಳು ಪ್ರಾರಂಭ ಆಗ್ತವೆ. ಅರ್ಜಿ ತಗೊಂಡು ನೀವು ಅರ್ಜಿ ಸಲ್ಲಿಸ್ಬೋದು. ತದನಂತರ ಇದಕ್ಕೆ ನಾವು 10 ಜನ ಶಿಕ್ಷಕರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿಂತ ಮತ್ತು ನಮ್ಮ ಮಠ ಮಾನ್ಯಗಳ ಗುರುಗಳ ಕಡೆಯಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ಮಾದರಿಯ ಒಂದು ಶಿಕ್ಷಣದ ಅವಶ್ಯಕತೆ ಇದೆ. ಅದು ಕೂಡ ನಮ್ಮ ಇದರಲ್ಲಿ ವ್ಯವಸ್ಥೆ ಮಾಡ್ತೀವಿ. ಇದು ಬೆಳಗ್ಗೆ 9ವರೆಗೆ ಪ್ರಾರಂಭ ಆಗಿ ಸಾಯಂಕಾಲ 4ವರೆಗೆ ಮುಕ್ತಾಯವಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಒಂದು ಲಾಭವನ್ನು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪಡಿಬೇಕಂತ ನಾನು ಈ ಮೂಲಕ ಕೋರಿಕೊಳ್ತೀನಿ. ಅದು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಬೇಸಿಗೆಯ ತರಬೇತಿ ಶಿಬಿರವನ್ನು ಮಕ್ಕಳಿಗೆ ನಡೆಸಿಕೊಡಬೇಕೆನ್ನುವಂಥ ಉದ್ದೇಶದಿಂದ ನಾವು ಇವತ್ತಿಗೆ ಸೇರಿದ್ದೇವೆ. ಕಳೆದ ವರ್ಷ ಸುಮಾರು 100 ವಿದ್ಯಾರ್ಥಿಗಳಿಗೆ ನಾವು ತರಗತಿಗಳನ್ನು ನಡೆಸಿದ್ವಿ. ಆಗ ಭಾಳಷ್ಟು ಒತ್ತಡಗಳು ನಮಗೆ ಬೇರೆ ಬೇರೆ ಸಮಾಜದ ಊರಿಂದನೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಬೇಕಾಗಿತ್ತು ಅನ್ನುವಂಥ ವಿಚಾರ ಮಾಡಿದಾಗ ನಮ್ಮ ಸಮಾಜದ ಎಲ್ಲ ಗಣ್ಯರು ಸೇರಿ ಏನಾದರೂ ಮುಂದಿನ ಸಾರಿ ನಾವು ಖಂಡಿತವಾಗಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಶಿಬಿರವನ್ನು ನಡೆಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ವರ್ಷ ಎಲ್ಲ ಸಮುದಾಯದವರಿಗೆ ಸುಮಾರು 200 ವಿದ್ಯಾರ್ಥಿಗಳ ಅಕಾಮಿಡೇಷನನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 100 ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮು ಮತ್ತು 100 ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂಗೆ ಒಂದು ಅವಕಾಶ ಮಾಡಿಕೊಡ್ಬೇಕನ್ನುವಂಥ ಉದ್ದೇಶ ಇದೆ. ನಮಗೆಲ್ಲ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪ್ರತಿ ಸಾರಿ SSLC ಫಲಿತಾಂಶ ಇರ್ಬೋದು ಅಥವಾ PUC ಫಲಿತಾಂಶ ಇರ್ಬೋದು, ನಾವು ಮೇಲಿಂದ ಎಂದೂ ಕೂಡ ನಾವು ನೋಡಿಲ್ಲ ರ್ಯಾಂಕ್ಗಳನ್ನು ಜಿಲ್ಲೆಗಳ ಮಟ್ಟದಲ್ಲಿ. ನಾವು ಕೆಳಗಿಂದಲೇ ಹುಡುಕಬೇಕು. 1 ಅಥವಾ 2 ಸ್ಥಾನಗಳಲ್ಲಿ ಮಾತ್ರ ಮೇಲೆ ಕೆಳಗಿಂದ ಬಂದಾಗ. ಹಾಗಾಗಿ PUC ಮತ್ತು SSLCಯಲ್ಲಿ ಅತ್ಯಂತ ಕಳಪೆ ರಿಸಲ್ಟ್ ಇರೋದ್ರಿಂದ ನಾವು ಏನಾದರೂ ಕೂಡ ಈ ಭಾಗದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದರ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟಾರೆ ಫಲಿತಾಂಶವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜದ ವತಿಯಿಂದ ಒಂದು ಸಣ್ಣ ಪ್ರಯತ್ನವಾಗಿ ಅಳಿಲು ಸೇವೆ ಅಂತ ಹೇಳ್ಬೋದು ಇದಕ್ಕೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಹೋದ್ಸರಿ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಈ ಒಂದು ಕಾರ್ಯ ಅತ್ಯಂತ ಪ್ರಮುಖವಾಗಿರುತ್ತದೆ. ಯಾಕಂದರೆ ಇವತ್ತಿನ ಜನಕ್ಕೆ ಹಣ ಮುಖ್ಯ ಆಗಿಲ್ಲ, ಶಿಕ್ಷಣ ಬಹಳ ಮುಖ್ಯ ಆಗಿದೆ. ಎಂಥ ಕಡು ಬಡವರಿಗೂ ಕೂಡ
ತಮ್ಮ ಮಕ್ಕಳನ್ನು ಒಂದು ಉನ್ನತ ಶಾಲೆಗಳಲ್ಲಿ ಓದಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ತಮಗೆಲ್ಲ ಗೊತ್ತಿರುವಂತೆ ಈ ಬೇಸಿಗೆ ಒಂದು ಶಿಬಿರಕ್ಕೆ 9th ಪಾಸ್ ಆದಂಥ ಮಕ್ಕಳಿಗೆ ಹಲವಾರು ಕಡೆ ಒಂದು ಟ್ಯೂಷನ್ಗೆ ಕಳಿಸ್ತಾರೆ ಮಕ್ಕಳನ್ನ. ಈ ಸಮ್ಮರ್ ಕ್ಯಾಂಪ್ಗೆ ಎಲ್ಲ ಕಡೆನೂ ಕೂಡ ನಮಗೆ ತಿಳಿದಿರುವಂತೆ ತಾಲೂಕಾ ಮಟ್ಟದಿಂದ ಹಿಡಿದುಕೊಂಡು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ತರಬೇತಿಗಳಲ್ಲಿ 30,000 ರಿಂದ 50,000 ರೂಪಾಯಿ ಈ ಒಂದು ಶಿಬಿರಕ್ಕೆ 45 ದಿನದ ಶಿಬಿರಕ್ಕೆ ಕಲೆಕ್ಟ್ ಮಾಡ್ತಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಅನುಕೂಲ ಆಗ್ತದೆ. ಇದರಿಂದ ನಾವು ಹೋದ ವರ್ಷ ಮಕ್ಕಳಿಂದ ಫೀಡ್ಬ್ಯಾಕ್ ತಗೊಂಡ್ವಿ. ಅಲ್ಲಿರ್ತಕ್ಕಂಥ ಮಕ್ಕಳು ಲಾಸ್ಟ್ ಕೊನೆ ದಿನ ಕಣ್ಣೀರು ತೆಗೆದ್ರು. ಯಾಕಂತಂದ್ರೆ ನಮ್ಗೆ ಇಂಥ ಒಂದು ಅವಕಾಶ ಮಾಡಿಬಿಟ್ಟಿದ್ದೀರಿ, ಈ ಅವಕಾಶ ಇಲ್ಲದೆ ಇದನ್ನ ನಾವೆಲ್ಲೂ ಟ್ಯೂಷನ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ, ಭಾಳ ನಮ್ಗೆ ಅನುಕೂಲ ಆಗಿದೆ ಅನ್ನುವಂಥ ಒಂದು ಫೀಡ್ಬ್ಯಾಕ್ ಅನ್ನು ಮಕ್ಕಳು ನಮ್ಗೆ ಕೊಟ್ಟಿರೋದ್ರಿಂದ ನಾವು ಆ ಒಂದು ಮಾತುಗಳಿಂದ ಉತ್ಸುಕರಾಗಿ ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲ ಅನುಕೂಲಗಳನ್ನು ಮಾಡುವಂಥ ಉದ್ದೇಶದಿಂದ ಈಗಾಗಲೇ ನಾವು ಅದಕ್ಕೆ ಸ್ಥಳವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ 10 ಜನ ಶಿಕ್ಷಕರು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ನುರಿತ ಶಿಕ್ಷಕರನ್ನ ನಾವು ಈಗಾಗಲೇ ಅನ್ವೇಷಣೆ ಮಾಡ್ತಾ ಇದ್ದೇವೆ. ಅತ್ಯಂತ ಉತ್ತಮವಾಗಿರುವಂಥ ಅನುಭವಿ ಒಂದು ಶಿಕ್ಷಕರನ್ನ ಈ ಒಂದು ತರಬೇತಿಗೆ ನೇಮಕ ಮಾಡತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಇದು ಬೆಳಗ್ಗೆ 9:30 ರಿಂದ ಸಂಜೆ 4:30ವರೆಗೆ. ನಾವು ಕಳೆದ ಸಾಲಿನಲ್ಲಿ ಕೇವಲ ಬೆಳಗ್ಗೆ 9 ರಿಂದ 2 ಗಂಟೆವರೆಗೆ ಮಾತ್ರ ಇಟ್ಟಿದ್ದೀವಿ. ಮಕ್ಕಳೆಲ್ಲರೂ ಕೂಡ ಅಪೇಕ್ಷೆ ಪಟ್ಟರು. ಸರ್ ಇಷ್ಟೇ ಮಾಧ್ಯಮದ ಮುಖಾಂತರ ಒಂದು ಮಾನವೀಯ ಜನತೆಗೆ, ಮಾನವೀಯ ತಾಲೂಕಿನ ಜನತೆಗೆ ಒಂದು ಸಂದೇಶ ಏನಂದರೆ, ಕಳೆದ ಬಾರಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ತಾಲೂಕಾ ಘಟಕದಿಂದ ಏನಂದರೆ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅದು ಪ್ರತಿಫಲ ಕೊಟ್ಟು ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು, ಪಾಲಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದು ಮೆಚ್ಚುಗೆ ಪಾತ್ರವಾದ್ದರಿಂದ ಇದನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತ ಬೇರೆ ಬೇರೆ ಸಮಾಜದವರು ಎಲ್ಲರನ್ನ ನೀವು ಕಲಿಸ್ಕೊಂಡು ಮಾಡಿರಿ, ಇನ್ನೂ ಒಳ್ಳೆಯದಾಗುತ್ತಂತ ಒಂದು ಅಭಿಪ್ರಾಯ ಕೊಟ್ಟಿದ್ದು. ಈ ಸಲ ನಮ್ಮ ಸಮಾಜ ಬಾಂಧವರೆಲ್ಲ ಸೇರಿ ಇದು ಒಂದೇ ಸಮಾಜಕ್ಕೆ ಸೀಮಿತ ಆಗೋದು ಬೇಡ, ಎಲ್ಲ ವಿದ್ಯಾರ್ಥಿಗಳಂದರೆ ಎಲ್ಲರೂ ಒಂದೇ, ಎಲ್ಲರಿಗೂ ಇದು ಸದುಪಯೋಗ ಆಗಲಿ ಅನ್ನೋ ಒಂದು ಕಾರಣ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಈ ಬೇಸಿಗೆ ಶಿಬಿರನ ಆಯೋಜನೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಇನ್ನು ಸಮಾಜದ ವತಿಯಿಂದ ಅಷ್ಟೊಂದು ಕಟ್ಟಡ ಇಲ್ಲ, ಆದರೂ ಕೂಡ ಈ ಪ್ರಯತ್ನದ ತುಂಬ ಮಾದರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಟೈಮ್ನಲ್ಲಿ ಯಾರು ಡಿಸ್ಕೌಂಟ್ ಮಾಡೋಕ್ಕಾಗಿಲ್ಲ. ನುರಿತಂಥ ವಿದ್ಯಾಭ್ಯಾಸ ಈ ನುರಿತ ಶಿಕ್ಷಕರನ್ನು ತಂದು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ 2 ತಿಂಗಳ ಕಾಲ ಸತತ ಬೆಳಗ್ಗೆ 9 ರಿಂದ 4 ತನಕ ಅಲ್ಲಿ ಉಪನ್ಯಾಸ ಮಾಡೋದಾಗಿರ್ಬೋದು, ಅವ್ರ ಕಾಳಜಿ ವಹಿಸೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ. ಇಂಥ ಒಂದು ಈ ಕಾರ್ಯಕ್ರಮ ಎಲ್ಲರಿಗೆ ಮುಟ್ಟುವಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಅನ್ನುತ್ತಾ ಈ ಸಮಾಜದ ಬಂಧುಗಳು ಏನು ಕಾರ್ಯಕ್ರಮ ಆಯೋಜನೆ ಮಾಡಿ ಇಂಥ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಈ ಒಂದು ಮಾನವೀಯ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಮೆಚ್ಚುಗೆ ವ್ಯಕ್ತಪಡುವಂಥ ವಿಷಯ. ಅದಕ್ಕಾಗಿ ತಮ್ಮ ಮುಖಾಂತರ ಹೆಚ್ಚು ರೀತಿಯಲ್ಲಿ ಪ್ರಚಾರ ಆಗಲಿ. ಜೊತೆಗೆ ಏನಂತಂದರೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳಿದರೆ, ಯಾಕಂದರೆ 3 ದಿವಸದಲ್ಲಿ 200 ತಂದರೆ ಬರೋದಿರುವಾಗ 500 ತಲುಪಬಹುದು. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇದು ನಿರಂತರವಾಗಿ ಮುಂದುವರಿತದೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಇಲ್ಲ ಅಂತ ಈ ಅವ್ರ ಮಾತು